ಇತ್ತೀಚೆಗಷ್ಟೇ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಯಿತು, ಮಂತ್ರಿ ಸ್ಥಾನ ಸಿಗಲಿಲ್ಲ, ಸಮಾಧಾನ ಮಾಡೋಕ್ಕೆ ನಿಗಮ ಮಂಡಳಿ ಕೊಟ್ಟರು. ಆದರೆ ಎಲ್ಲೋ ಒಂದು ಕಡೆ ಆ ಅಸಮಾಧಾನವನ್ನು ಇದೀಗ ಈ ಮೂಲಕ ತೋರಿಸ್ತಾ ಇದ್ದಾರೆ. BJPಗೆ ಜಂಪ್ ಆಗೋದಕ್ಕೆ ಏನಾದರೂ ರೆಡಿ ಆದ್ರಾ ಅಂತ ಈಗ ಎಲ್ಲ ಕಡೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಅವರ ಹೆಸರು ಮಾನ್ಯ ಯಲ್ಲಾಪುರದ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್. ಮಂತ್ರಿ ಸ್ಥಾನದ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿದ್ದರು. ನಿಮ್ಗೆ ಗೊತ್ತಿರಬೇಕು, ಕಳೆದ ಸರಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಫೋನ್ ಹೋಗಿದ್ದು, ಕಾಲ್ ರೆಕಾರ್ಡ್ ಆಗಿದ್ದು, ಹೊರಗೆ ಕೊಟ್ಟಿದ್ದು, ನಾನು ಇಲ್ಲೇ ಇರ್ತೀನಿ ಎಂದಿದ್ದು, ಇದೆಲ್ಲ ಒಂದಷ್ಟು ಮಾತುಗಳನ್ನು ಕೇಳಿಸ್ಕೊಂಡಿದ್ರಿ ನೀವು. ಇದೀಗ ಕುಟುಂಬ ಸಮೇತರಾಗಿ ಅಜ್ಞಾತ ಸ್ಥಳದಲ್ಲಿದ್ದಾರಂತೆ. ಈಸ್ ನಾಟ್ ರೀಚಬಲ್. ನನ್ನ ಕೊಲೀಗ್ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ನವೀನ್. ಹರೀಶ್ ನಾಗರಾಜ್, ಯಾರಿಗೂ ರೀಚ್ ಆಗ್ತಿಲ್ವಾ ಮಾನ್ಯ ಶಾಸಕರೀಗ? ಖಂಡಿತವಾಗಿ ನಿನ್ನೆ ರಾತ್ರಿಯಿಂದ ನಾವು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದೀವಿ. ನಿನ್ನೆ ರಾತ್ರಿಯಿಂದ ಇವತ್ತು ಇಲ್ಲಿವರೆಗೂ ಕೂಡ ಟ್ರೈ ಮಾಡಿದೀವಿ. ಆದ್ರೆ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಕುಟುಂಬ ಸಮೇತ ನಿನ್ನೆ ರಾತ್ರಿಯೇ ಏನು ಯಲ್ಲಾಪುರದಿಂದ ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಬೆಂಗಳೂರಿನಲ್ಲಿ ಯಾವ ಸ್ಥಳದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂವರೆಗೂ ಖಚಿತವಾದ ಮಾಹಿತಿ ದೊರಕಿಲ್ಲ. ಯಾಕೆ ಈ ಮುನಿಸಿಗೆ ಅಥವಾ ಮುನಿಸ್ಕೊಂಡಿದ್ರಿ? ಈ ಮುನಿಸಿಗೆ ಏನು ಕಾರಣ? ಖಂಡಿತವಾಗಿ ಮೊದಲನೇದಾಗಿ ಇವರು 2 ಬಾರಿ ಕಾಂಗ್ರೆಸ್ನಿಂದ ಶಾಸಕರಾದವರು, ಹಾಗೆ ಯಲ್ಲಾಪುರ ಕ್ಷೇತ್ರದಲ್ಲಿ ಸ್ವಂತ ಒಂದು ಇಮೇಜ್ ಅನ್ನ ಬಳಸಿಕೊಂಡಂತವ್ರು, ಉಳಿಸಿಕೊಂಡಂತವ್ರು. ಹಾಗಾಗಿ ಅವರಿಗೆ ಈ ಬಾರಿ ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷೆಯನ್ನ ಅವರು ಹೊಂದಿದ್ರು. ಆದ್ರೆ ಏನು ದೇಶಪಾಂಡೆ ಅವರಿಗೂ ಹಾಗೂ ಇವರು ಹೆಬ್ಬಾರ್ ಅವರು ಇರುವಂತಹ ಒಂದು ಮುನಿಸು ಅವರಿಗೆ ಒಂದು ಸಚಿವ ಸ್ಥಾನ ತಪ್ಪಲಿಕ್ಕೆ ಕಾರಣ ಅಂತಾನೆ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸಾಕಷ್ಟು ನೇರವಾಗಿ ಮಾಧ್ಯಮಗಳಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ. ಇದರ ನಂತರದಲ್ಲಿ ಅವರಿಗೆ ಏನು ಮೊನ್ನೆ ಏನು ನಿಗಮ ಮಂಡಳಿಯಲ್ಲಿ ಅವರಿಗೆ ಸ್ಥಾನವನ್ನ ನೀಡಲಾಯಿತು, ಅದು ಅವರಿಗೆ ಇಷ್ಟವಾಗಿರ್ಲಿಲ್ಲ. ಹಾಗಾಗಿ ತಮಗೆ ಸಚಿವ ಸ್ಥಾನವೇ ಹಿಂದೆ ಕೂಡ ಅವ್ರನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನ, ದೂರವಾಣಿಯ ಕಾನ್ವರ್ಸೇಷನ್ಗಳು ಆಮಿಷಕ್ಕೆ ಒಳಪಡಿಸುವ ರೀತಿ ಎಲ್ಲ ಆಗಿತ್ತು. ಅವಾಗ್ಲೇ ಅವ್ರು ಹೋಗಿರ್ಲಿಲ್ಲ. ಇವಾಗ ಹೋಗ್ತಾರೆ ಅಂತ ಏನಾದ್ರು ಅನುಮಾನ ಇದೆಯಾ? ಖಂಡಿತವಾಗಿ. ಯಾಕೆಂತಂದ್ರೆ ಈ ಹಿಂದೆ ಅದನ್ನ ಫೇಕ್ ಅಂತ ಅವರೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರೆ. ಯಾಕೆಂದ್ರೆ ಅದನ್ನ ಸುಳ್ಳು ರೆಕಾರ್ಡ್ ಅನ್ನ ಮಾಡಲಾಗಿದೆ, ಇದು ತಮ್ಮ ಪತ್ನಿಯವರ ರೆಕಾರ್ಡ್ ಅಲ್ಲ ಅನ್ನೋದನ್ನ ಅವರು ಹಿಂದೆನೆ ಸ್ಪಷ್ಟನೆ ನೀಡಿದ್ರು. ಆದ್ರೆ ಅವರು ಹಿಂದೆ ಈಗ ಫಸ್ಟ್ ರಾಜಕೀಯ ಬಂದಿರೋದು ಬಿಜೆಪಿಯಿಂದಲೇ. ಅದಲ್ಲದೆ ಏನು ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಕೂಡ ಆಗಿ ಕೆಲಸವನ್ನ ಮಾಡಿದ್ರು. ಅದಲ್ಲದೆ ಬಿಜೆಪಿಯ ಮುಖಂಡರ ಜೊತೆ ಒಂದು ಸಾಕಷ್ಟು ಉತ್ತಮ ಸಂಪರ್ಕವನ್ನ ಇಂದಿಗೂ ಕೂಡ ಇಟ್ಕೊಂಡಿರುವಂತವ್ರು. ಹೀಗಾಗಿ ಹೇಳುವುದು ಕಷ್ಟ ಆಗ್ತದೆ ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೊ ಮಚ್ ನವೀನ್ ಸಾಗರ್ ಈ ಕ್ಷಣದ ಮಾಹಿತಿಗಾಗಿ.